ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ವಾಸ್ತುಶಾಸ್ತ್ರದ ಪ್ರಕಾರ ದಾನವು ಬಹಳ ಮುಖ್ಯ. ಏನನ್ನಾದರೂ ನೀವು ದಾನ ಮಾಡಿದಾಗ ಅದರ ಪುಣ್ಯ ಸಿಗುತ್ತದೆ ಮತ್ತು ನಿಮ್ಮ ದೋಷಗಳು ನಿವಾರಣೆ ಆಗುತ್ತೆ. ದಾನವು ಪುಣ್ಯವನ್ನು ನೀಡುತ್ತದೆ. ಹಾಗೆ ನಾವು ಹಿಂದಿನ ಜನ್ಮಗಳಲ್ಲಿ ಮಾಡಿದಂತಹ ಪಾಪಗಳಿಂದ ಮುಕ್ತರಾಗ್ತೇವೆ. ಅಷ್ಟೇ ಅಲ್ಲ, ಈ ಶನಿ ದೋಷ ಹೊಂದಿರುವಂತಹ ವ್ಯಕ್ತಿ ದಾನ ಮಾಡಿದರೆ ಶನಿದೇವನು ಸಂತೋಷಗೊಂಡುತ್ತಾನೆ. ಶನಿ ಪರಿಣಾಮ ಕಡಿಮೆ ಆಗುತ್ತದೆ. ಅದರಲ್ಲೂ ಈ ರಹಸ್ಯ ದಾನ ಎಂದರೆ ಅತ್ಯುತ್ತಮ ದಾನ ಅಂತಲೇ ಹೇಳ್ಬೋದು. ದಾನ ಮಾಡಿರುವುದನ್ನು ಬೇರೆಯವರಿಗೆ ತಿಳಿಸದೆ ಮಾಡುವುದು ಉತ್ತಮವಾದಂತಹ ದಾನ. ಈ ರಹಸ್ಯ ದಾನದಿಂದ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನು ಪಡೆಯುತ್ತೀರಿ. ರಹಸ್ಯ ದಾನ ಮಾಡುವ ವ್ಯಕ್ತಿಯ ಅದೃಷ್ಟ ಇನ್ನಷ್ಟು ಪ್ರಜ್ವಲವಾಗುತ್ತೆ. ಹಾಗೆ ಅವನ ಜೀವನದಲ್ಲಿ ಕೂಡ ಎಂದಿಗೂ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳು ಎದುರಾಗುವುದಿಲ್ಲ. ಈ ವಸ್ತುಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಈ ವಸ್ತುಗಳನ್ನು ದೇವಾಲಯಕ್ಕೆ ನೀವು ದಾನ ಮಾಡಿದರೆ, ರಹಸ್ಯ ದಾನ ಮಾಡಿದರೆ ನಿಮ್ಮ ಅದೃಷ್ಟ ಕೈ ಹಿಡಿಯುತ್ತದೆ. ಯಾರೆಲ್ಲ ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮೊದಲನೆಯದಾಗಿ ಬೆಂಕಿ ಪೆಟ್ಟಿಗೆಯನ್ನು ದೀಪಗಳನ್ನು ಬೆಳಗಿಸಲು ಬಳಸಲಾಗುತ್ತೆ. ಮನೆ ಅಥವಾ ದೇವಾಲಯಗಳಲ್ಲಿ ದೀಪಗಳನ್ನು ಬೆಳಗಿಸುವುದು ಸಕಾರಾತ್ಮಕತೆಯ ಸಂಕೇತ. ಇದು ಕತ್ತಲೆಯನ್ನು ನಾಶಪಡಿಸುತ್ತದೆ. ಆದ್ದರಿಂದ ದೇವಾಲಯಗಳಲ್ಲಿ ರಹಸ್ಯವಾಗಿ ಬೆಂಕಿ ಪೆಟ್ಟಿಗೆ ದಾನ ಮಾಡುವುದು ಬಹಳ ಶುಭ. ವಿಶೇಷವಾಗಿ ಹನುಮಾನ್ ದೇವಾಲಯಕ್ಕೆ ದಾನವನ್ನು ಮಾಡಬೇಕು. ಈ ದಾನವು ಮಂಗಳ ಗ್ರಹವನ್ನು ಬಲಪಡಿಸಿ ಸಮಸ್ಯೆಯಿಂದ ಮುಕ್ತಿಗೊಳಿಸುತ್ತದೆ. ಆಸನ ದಾನ, ಇದನ್ನು ಶುಭ ಅಂತ ಪರಿಗಣಿಸಲಾಗಿದೆ. ಏಕೆಂದರೆ ಇದು ನಿಮಗೆ ಸ್ಥಿರವಾದಂತಹ ಜೀವನವನ್ನು ನೀಡುತ್ತದೆ. ದೇವಾಲಯಗಳಿಗೆ ಆಸನಗಳನ್ನು ನೀವು ದಾನ ಮಾಡಿದರೆ ನಿಮ್ಮ ಜೀವನದಲ್ಲಿ ಸ್ಥಿರತೆಯನ್ನು ನೀವು ಕಾಣಬಹುದು. ತಾಮ್ರ ದಾನ, ನೀರನ್ನು ಅರ್ಪಿಸಲು ತಾಮ್ರವನ್ನು ದಾನ ನೀಡುವುದು ಸಹ ಶುಭ. ಇದು ಮನೆಯಲ್ಲಿನ ಸಮಸ್ಯೆಗಳನ್ನು ನಿವಾರಿಸುವುದಲ್ಲದೆ ನಿಮಗೆ ಉತ್ತಮವಾದಂಥ ಒಂದು ದಾರಿಯನ್ನು ಕೂಡ ಕಂಡುಕೊಳ್ಳೋದಕ್ಕೆ ಸಹಾಯ ಮಾಡುತ್ತದೆ. ನೀರನ್ನು ಅರ್ಪಿಸಲು ತಾಮ್ರವನ್ನು ರಹಸ್ಯವಾಗಿ ನೀವು ದಾನ ಮಾಡುವುದರಿಂದ ಮನೆಗೆ ದೇವರ ಆಶೀರ್ವಾದ ಬರುತ್ತದೆ. ಮನೆ ಸಮೃದ್ಧವಾಗುತ್ತದೆ ಮತ್ತು ವಾತಾವರಣವು ಸಂತೋಷವಾಗಿರುತ್ತದೆ. ಆದ್ದರಿಂದ ರಹಸ್ಯವಾಗಿ ನೀರನ್ನು ಅರ್ಪಿಸಲು ತಾಮ್ರವನ್ನು ನೀವು ದಾನ ಮಾಡಲು ಸಲಹೆ ನೀಡಲಾಗಿದೆ. ದಾನವು ಪೂರ್ವಜರಿಗೆ ಶಾಂತಿಯನ್ನು ಕೂಡ ತರುತ್ತದೆ ಮತ್ತು ಪೂರ್ವಜರ ಪಾಪಗಳನ್ನು ಸಹ ತೆಗೆದುಹಾಕುತ್ತದೆ. ಕುಟುಂಬವನ್ನು ಏಳಿಗೆಯತ್ತ ಕೊಂಡೊಯ್ಯುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.